ಹೇ ಗೈಸ್, ಮನೆಯವರೇ, ಹೊರಗಡೆಯವರೇ, ಮೂರನೇ ವ್ಯಕ್ತಿಗರು ಯಾವತ್ತೂ ಮೂರನೇ ವ್ಯಕ್ತಿಗಳೇ. ಅಂಥವ್ರ ಮುಂದೆ ಕಡ್ಕೊಂಡು ಗಂಡ ಹೆಂಡ್ತಿನ ಅವಮಾನ ಮಾಡ್ತಾನೆ. ಲೈಕ್ ಏನೋ ಹೊತ್ಕೊಂಡು ಹೋಗ್ಬಿಟ್ಲು ಅನ್ನೋ ರೀತಿನಲ್ಲಿ, ಲೆಕ್ಕ ಕೊಡ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಮಾತಾಡ್ತಾನೆ. ಅದರಲ್ಲೂ ಅವ್ರ ಅಪ್ಪ ಅಮ್ಮ ಇದ್ದಾಗ ಈ ರೀತಿ ನಡೆಸ್ಕೋತಾನೆ ಅಂದರೆ ಎಷ್ಟು ಮನಸ್ಸಿಗೆ ನೋವಾಗಿರಬೇಡ ಅಲ್ಲ. ಸೊ ಅದೇ ನನಗಾಗಿದ್ದು. ಸೊ ಹಾಗಾಗಿ ರೆಗ್ಯುಲರಾಗಿ ಅಕೌಂಟ್ಸ್ನ ಮಾಡ್ತಾ ಇದ್ದೀನಿ. ಆಗಲೂ ಸಹ ಮೋಸ ಮಾಡಿಲ್ಲ, ಈಗಲೂ ಸಹ ಮೋಸ ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ಇದನ್ನು ನಮ್ಮದು ಅನ್ನೋ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಹೊರತು ಯಾರ್ದೋ ಒಬ್ರದ್ದು ಮೋಸ ಮಾಡಿಬಿಟ್ಟು ನಾವು ದೊಡ್ಡವರಾಗ್ಬಿಡೋಣ, ನಾವು ಏನೋ ಒಂದು ಮಾಡಿಬಿಡೋಣ, ಅಚೀವ್ ಮಾಡಿಬಿಡೋಣ ಅನ್ನೋ ಅಷ್ಟು ಇಲ್ಲ ಗೈಸ್. ಟೈಮ್ ನೋಡ್ತಾ ಇದ್ದೀನಿ, 4:15 ಎಚ್ಚರ ಆಗಿಬಿಡತ್ತೆ ಟನ್ ಅಂತ. ಯಾಕೆ ಅಂದರೆ ಅಕೌಂಟ್ಸ್ ಕೊಡಬೇಕು, ಇಲ್ಲ ಅಂದರೆ ಅವ್ನು ಮಾಡಿರೋ ಅವಮಾನಗಳು ಎಲ್ಲ ನೆನಪಾಗತ್ತೆ. ಸೊ ಮತ್ತೆ ಅದು ರಿಪೀಟ್ ಆಗಬಾರ್ದು ಅನ್ನೋದು ಮನಸ್ಸಲ್ಲಿದೆ. ಹಾಗಾಗಿ 4:15 ಎದ್ದು ಮೇ ತಿಂಗಳು ಅಕೌಂಟ್ಸ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಕಂಪ್ಲೀಟ್ ಸಹ ಮಾಡಿದ್ದೀನಿ, ಗೊತ್ತಾ. ಹೇ ಕೋಳಿ, ಇದು ಯಾವುದೋ ಬೇರೆ ಕೋಳಿ ಅನಿಸುತ್ತೆ ಗೈಸ್. ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ, ಬಟ್ ಓಕೆ ಅಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್, ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಸದ್ಯ ಮಳೆ ಇಲ್ಲ, ಆದರೂ ಸಹ ಶಾಲಾ ಕಾಲೇಜುಗಳಿಗೆ ಆಲ್ರೆಡಿ ನಿನ್ನೆನೇ ರಜೆ ಘೋಷಿಸಲಾಗಿದೆ. ಇವತ್ತು ಸಹ ರಜಾ ಇದೆ, ಮಜಾ ಮಾಡಿ ಅಂತ. ಒಟ್ಟಿಗೆ 1 ವಾರ ರಜಾ ಕೊಟ್ಬಿಟ್ಟಿದ್ರೆ ಗೈಸ್, ನಾನು ನಮ್ಮೂರಿಗೆ ಹೋಗ್ಬಿಡ್ತಾ ಇದ್ದೆ, ಇಲ್ಲ ಅಂದರೆ ಬೆಂಗಳೂರು ಹೋಗ್ಬಿಡ್ತಾ ಇದ್ದೆ. ನಾನು ಈ ಸಲ ಬೆಂಗಳೂರಿಗೆ ಹೋಗೇ ಇಲ್ಲ, ಆರಾಮಾಗಿ ಹೋಗಿ ಬಂದುಬಿಡ್ತಾ ಇದ್ದೆ. ಬೈಬೇಕೋ ಏನು ಮಾಡಬೇಕೋ ಗೊತ್ತಾಗಲ್ಲ. ಪಾಪ ಸ್ಕೂಲವ್ರದ್ದೇನು ತಪ್ಪು, ಮೇಯ್ನ್ BO ಆಫೀಸಿಂದ ತಾನೇ ಬರೋದು. ಸೊ ಅವ್ರಿಗೆ ಬೈಬೇಕು. ನನ್ನ ಮಗ ಯಾವಾಗಲೂ ಬೈತಾ ಇರ್ತಾನೆ, ಅಮ್ಮ ನಾನೇನಾದರೂ DC ಆದರೆ ಈ ರೀತಿ ಮಳೆಗಾಲದಲ್ಲೆಲ್ಲ ಮುಂಚೆನೇ ರಜಾ ಕೊಟ್ಬಿಡ್ತೀನಿ, 1 ವಾರ ಮಜಾ ಮಾಡ್ಕೊಳ್ಳಿ ಅಂತ ಪ್ರತಿ ಸಲನೂ ಹೇಳ್ತಾನೆ ಈ ರೀತಿ. ನಾನು ಹಿಂಗೆ ಹಿಂದಿನ ದಿನ ಹೇಳೋದು, ಬೆಳಗಿನ ಜಾವ ಹೇಳೋದು ಅವೆಲ್ಲ ಮಾಡಲ್ಲ ಅಮ್ಮ ರಜಾ ಅಂತ. ಮುಂಚೆನೇ ಮಕ್ಕಳಿಗೆ ರಜಾ ಕೊಟ್ಬಿಟ್ಟು ನಾನು ಸಹ ಅಮ್ಮಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತಾನೆ. ಸೊ ಫನ್ ಅಲ್ಲ. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವ್ನು ಹೇಳುವಾಗ. ಮುಚ್ಕೊಂಡು ಕುತ್ಕೊಳ್ಳ, ಇನ್ನೂ DC ಆದಾಗ ತಾನೆ ಅಂತೀನಿ. ಸೊ ಗೈಸ್ ಇಷ್ಟು. ಸೊ ಇವತ್ತು ರಜಾ ಚಿಂತೆಗೆ ಮನೇಲೇ ಇದ್ದಾನೆ. ಬಟ್ ತಿಂಡಿ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ ಗೈಸ್. ಕರೆಂಟ್ ಇಲ್ಲ, ರಾತ್ರಿನೇ ತೆಗೆದುಬಿಟ್ಟಿದ್ದಾರೆ. UPS ಇದೆ, ಬಟ್ UPSನ ನಾವು ಮಿಕ್ಸರ್ಗೆಲ್ಲ ಯೂಸ್ ಮಾಡಲ್ಲ. ಮಾಡಿದ್ರೆ ಆಮೇಲೆ ಲೈಟಿಂಗ್ಸ್ ಇರಲ್ಲ. ಸೊ ಏನು ಮಾಡೋದು, ತಿಂಡಿ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ನಮ್ಮ ಪ್ರಾಣಿಗಳು ಇವಾಗಿನ ತನಕ ಡಿಸೈಡ್ ಮಾಡಿಲ್ಲ. ಈಗ ಅಡುಗೆ ಮನೆಗೆ ಹೋಗಬೇಕು, ಡಿಸೈಡ್ ಮಾಡಬೇಕು. ಅದೇನೇ ಇರಲಿ ಗೈಸ್, ಅಕೌಂಟ್ಸ್ ಮಾಡ್ತಾ ಇದ್ದೆ ಅಲ್ಲ, ಸೊ ತುಂಬ ಖುಷಿ ಆಗ್ತಾಯಿದೆ. ಲೈಕ್ ನಾನು ಮಾರ್ಚ್ ಆ್ಯಂಡ್ ಏಪ್ರಿಲ್ ನಾನು ಸ್ಟಾರ್ಟ್ ಮಾಡಿದ್ದು ರೆಗ್ಯುಲರಾಗಿ ಅಕೌಂಟ್ಸ್ನ ಸಮರಿ ಕೊಡೋಕ್ಕೆ. ಬಟ್ ಐ ನೋ ಇನ್ ದೀಸ್ ಡೇಸ್ ಫುಲ್ ಎಲ್ಲ ನಮ್ಮದು ದೇವ್ರ ದಯೆಯಿಂದ ಪ್ರಾಫಿಟಲ್ಲೇ ಇದೆ. ಬಟ್ ಸ್ಟಿಲ್ ಎಷ್ಟು ಪ್ರಾಫಿಟು ಏನು ಅಂತ ಲೆಕ್ಕಾಚಾರ ಮಾಡ್ತಾ ಇರಲಿಲ್ಲ. ಬಟ್ ಈ ಸಲ ಮಾರ್ಚ್ ಏಪ್ರಿಲ್ ಮೇ ಮಾಡಿದಾಗ ಕಂಪ್ಯಾರಿಟಿವ್ಲಿ ಮೇ ಮಂತಲ್ಲಿ ಜಾಸ್ತಿ ಬಂದಿದೆ. ಬಟ್ ಇದು ಅಫ್ಕೋರ್ಸ್ ಹಾಲಿಡೇ ಟೈಮ್ ಆಗಿರೋದ್ರಿಂದ ಇರ್ಬೋದು. ಬಟ್ ನನ್ನ ಮನಸ್ಸಿಗೆ ಏನು ಅನಿಸಿದ್ದು ಅಂದರೆ, ನಾನು ಕೊರ್ಗ ಜಾತ್ರೆ ಹೋಗಿ ಬಂದೆ, ಕೊರ್ಗ ಜಾತ್ರೆ ನಾನು ಪ್ರೇ ಮಾಡಿಕೊಂಡೆ. ಸೊ ಗ್ರ್ಯಾಜುಯಲಿ ಇಟ್ ಈಸ್ ಇನ್ಕ್ರೀಸಿಂಗ್ ಅಂತ ಎಲ್ಲ ಕೊರ್ಗಜ್ಜ ಕೃಪೆ. ಸೊ ಅದ್ರ ಬಗ್ಗೆ ನಾನು ವಾದ ವಿವಾದನೋ, ಬಟ್ ಐ ಆಮ್ ಹ್ಯಾಪಿ. ಕಂಪ್ಯಾರಿಟಿವ್ಲಿ ಹೈಯರ್ ಪ್ರಾಫಿಟ್, ಖುಷಿ ಆಗ್ತಾ ಇದೆ. ಸೊ ಅಷ್ಟೇ. ಆ್ಯಂಡ್ ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್. 1 ಬಕೆಟ್ ಬಟ್ಟೆ ಈಗ ನೆನೆಯಕ್ಕೆ ಹೋಗಬೇಕು. ನೆನೆಯಕ್ಕೆ ಹೋಗೋಣ ಅಂದರೆ ಈ ಬಕೆಟ್ ತುಂಬಾ ನೀರಿದೆ. ಸೊ ಇದನ್ನು ಎತ್ತಿ ತೆಗೆದು ಹಾಕಿ ಆಮೇಲೆ ನೆನೆ ಹಾಕಬೇಕು. ಸೊ ಸೊಳ್ಳೆ ಕಡಿತಾ ಇದ್ದಾವೆ ಕೆಳಗಡೆ. ಡ್ಯಾನ್ಸ್ ಮಾಡ್ತಾ ಇದ್ದೀನಿ.
ಸೊ ಇದಿಷ್ಟೇ ಗೈಸ್. ಆ್ಯಂಡ್ ಇವತ್ತು ಇನ್ನೊಂದು ಏನು ಗೊತ್ತಾ ನಿಮಗೆ, ನಮ್ಮನೆ ಪಕ್ಕ ಜುಳು ಜುಳು ಹರಿಯುತ್ತೆ. ಅದನ್ನು ಇವತ್ತು ತೋರಿಸ್ತೀನಿ. ನಾನು ನಿನ್ನೆ ತೋರಿಸ್ತೀನಿ ಅಂದರೆ ತೋರ್ಸೋಕ್ಕಾಗಲಿಲ್ಲ, ಬಟ್ ವಿತೌಟ್ ಮಿಸ್ ಇವತ್ತು ತೋರಿಸ್ತೀನಿ ಜುಳು ಜುಳು ನೀರನ್ನು. ನಾನೊಬ್ಬಳೇ ಇದ್ದಾಗ ಬೇಡ, ನನ್ನ ಮಗನೂ ಬರಲಿ, ಇಬ್ಬರು ಸೇರಿಕೊಂಡು ತೋರಿಸ್ತೀವಿ. ನೆನ್ನೆನೂ ಹಾಗೆ ಅಂದ್ಕೊಂಡು ಆ್ಯಕ್ಚುಲಿ ಸ್ಕಿಪ್ ಆಗೋಯ್ತು. ಸೊ ಆಯಿತಾ. ಸೊ ಬನ್ನಿ ಈಗ ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗೋಣ. ಅಲ್ಲೊಂದು ಪರ್ಪಲ್ ಹೂವು ಬಂದಿದೆ, ಬಿಟ್ಟಿದೆ. ಸೊ ಅದನ್ನು ನೋಡೋಣ ಬನ್ನಿ. ನನಗೆ ಪರ್ಪಲ್ ಅಂದರೆ ಫೇವ್ರೇಟ್. ಸೊ ಅಲ್ಲಿ ನೋಡಿ, ಏನು ಗೊತ್ತಾ ಗೈಸ್, ಈ ಹೂವನ್ನು ನನ್ನ ಮಗ ಅಲ್ಲಿ ಹೋಗಿ ಕಿತ್ಕೊಂಡು ಬಂದು ಕೊಡ್ತಾನೆ. ಪಾಪ ಅವ್ನ ಕಣ್ಣಿಗೆ ಬಿದ್ದರೆ, ಯಾಕೋ ಅಲ್ಲಿಂದ ಕಿತ್ಕೊಬಂದೆ ಅಂದರೆ, ಅಮ್ಮ ನಿನ್ನ ಫೇವ್ರೇಟ್ ಅಲ್ಲ ಅಮ್ಮ ಪರ್ಪಲ್ ಅಂತಾನೆ. ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಏನೋ ಒಂಥರ ಓ ಮೈ ಗಾಡ್ ಅನಿಸುತ್ತೆ. ನನ್ನ ಮಗ ಮುದ್ದು ಮಗ ಅನಿಸುತ್ತೆ. ಸೊ ಬನ್ನಿ ಈಗ ಬಟ್ಟೆ ನೆನೆ ಹಾಕೋಗೋಣ. ವಾವ್, I love you. I love me. ಬಟ್ಟೆ ನೆನೆ ಹಾಕಿ ಆಯಿತು, ಬನ್ನಿ ಹೋಗೋಣ. ಲಾ 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 ಲಾ. ಕೇಳಿಸ್ತಾ ಇದೆಯಾ? ಕೋಳಿ ಶಬ್ದ ಅಲ್ಲ, ಜುಳು ಜುಳು ಶಬ್ದ. ಆಮೇಲೆ ತೋರಿಸ್ತೇನೆ. ಪಾತ್ರೆ ನೋಡಿ ಇನ್ನೂ ತಗೊಂಡೋಗಿಲ್ಲ, ತಗೊಂಡೋಗೋಣ ಬನ್ನಿ. ಗೈಸ್, ಇವತ್ತು ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ದೋಸೆ ಇಟ್ಟಿದೆ, ಅದಕ್ಕೆ ಇವತ್ತೊಂದಿನ ಹೆಂಗೋ ತಳ್ಳೋಣ. ಕ್ಯಾರೆಟ್ ಬೇಕಾ? ನೆನೆ ಕ್ಯಾರೆಟ್ ಪಲ್ಯ ಮಾಡಿದ್ದೆ ಅಲ್ಲ, ಒಂದು ಕ್ಯಾರೆಟ್ ಎಕ್ಸ್ಟ್ರಾ ಕೆಳಗಡೆ ತಂದಿದ್ದೆ. ಸೊ ಅದು ಹಾಗೆ ಬಾಡೋಗ್ಬಿಡುತ್ತೆ, ಮತ್ತೆ ಯೂಸ್ ಮಾಡೋಲ್ಲ. ಅದಕ್ಕೆ ತಿನ್ಬಿಡೋಣ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಗೈಸ್, ಟೈಮು ಇನ್ನೂ 6:30. ಸೊ ಕಿಚನಲ್ಲಿ ಮತ್ತೇನು ಕೆಲಸ ಇಲ್ಲ, ಬರೀ ದೋಸೆ ಹಾಕೋದಷ್ಟೇ ಅಲ್ಲ, ಮತ್ತು ಚಟ್ನಿ ಸಹ ಮಾಡಲ್ಲ, ಬೆಲ್ಲದಲ್ಲೇ ಜೈ ಅನ್ನಿಸ್ತೀನಿ. ಸೊ ಬಟ್ಟೆ ಒಗೆದು ಬಿಡೋಣ ಅಂತ ಬಂದೆ. ಆಮೇಲೆ ನನ್ನ ಮಗನಿಗೆ ಟೈಮ್ ಕೊಡ್ಬೋದು. ಪಾಪ ಮಗು ಮನೇಲಿರುತ್ತೆ ಅಲ್ಲ, ಜೊತೆಲೇ ಇರಬೇಕು. ಸೊ ಬಟ್ಟೆ ವಾಶ್ ಮಾಡಿಬಿಡೋಣ. ಅವ್ರು ಹೇಳೋ ಅಷ್ಟರಲ್ಲಿ ಬಿಸಿನೀರು ಕಾಯಿಸಿಟ್ಬಿಟ್ಟು ಬಂದೆ, ಫ್ಲಾಸ್ಕಿಗೆ ಹಾಕ್ಬಿಟ್ಟು. ಬಟ್ಟೆ ಒಗ್ದಾದ್ಮೇಲೆ ಸಿಗ್ತೀನಿ. ಶಪ್ಪ ನೋಡಿ ಗೈಸ್, ಎಷ್ಟು ದೊಡ್ಡ ಸೊಳ್ಳೆ ಅಂತ ಕಡಿತಾ ಇದೆ. ನಾನು ಹಿಂಗೆ ಅಂದ್ರೂ ಬಿಡ್ತಾ ಇಲ್ಲ ನೋಡಿ. ಓಹೋ ನೋಡಿ, ಯಪ್ಪ ಏನು ಕಡಿತಾ ಇದೆ ಗೊತ್ತಾ. ಹೊಡೆದು ಬಿಡ್ಲಾ ನೋಡಿ. ಈಗ ಹೊಡಿತೀನಿ, ಮರ್ಡರ್ ಮಾಡ್ತೀನಿ. ಹೊಡೆದ್ಬಿಟ್ಟೆ, ಕಾಣಿಸ್ತಾ ಇದೆಯಾ? ಕಾಲಲ್ಲಿ ತುಂಬ ಕೊಚ್ತದೆ ಅಪ್ಪ. ನೋಡಿ ಗಾಯ್ಸ್, ಎಷ್ಟು ರಕ್ತ ಕುಡ್ದಿದೆ ಈ ಸೊಳ್ಳೆ ನನ್ನ ಮಗಂದು. ಎಷ್ಟು ಕಚ್ತವೆ ನೋಡಿ ಗೈಸ್. ಹೊಡ್ಕೊಂಡು ಸಾಕಾಗತ್ತೆ ಗೈಸ್. ಯಪ್ಪ ನೋಡಿ ನೋಡಿ, ಬಂದು ಇನ್ನೊಂದು ಗೈಸ್. ಬಟ್ಟೆ ಒಗ್ದಾಯ್ತು. ಇವಾಗ ಟೈಮ್ ಎಷ್ಟು ಗೊತ್ತಾ? 7:13.
ಅಷ್ಟೇ ಗೈಸ್. ಇವಾಗ ಹೋಗಿ ತಿಂಡಿ ಮಾಡ್ತೀನಿ. ನನ್ನ ಕೆಲಸ ಮುಗ್ದೋಯ್ತು ನೋಡಿ. ಇಷ್ಟು ಬಟ್ಟೆ ಒಗ್ದಿದ್ದೀನಿ ಗೈಸ್. ಎಲ್ಲೋಯ್ತು ಅಲ್ಲಿ ಬೆಡ್ಶೀಟ್ ಒಗ್ದಿದ್ದೀನಿ ನೋಡಿ. ಒಂದು ರೌಂಡ್ ಫುಲ್ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ ತೋರಿಸಿದ್ರೇ ನನಗೆ ಸಮಾಧಾನ. ನೋಡಿ ಎಷ್ಟು ಬಟ್ಟೆ. ದಿನ ಹನುಮಂತನ ಬಾಲ ಇರುತ್ತೆ. ಯಾಕೆ ಏನು ಗೈಸ್ ಇದು? ದಿನ ಬಟ್ಟೆ ಬಿಚ್ಚಾಕ್ಬೇಕಾ? ದಿನ ಸ್ನಾನ ಮಾಡಬೇಕಾ? ಸ್ನಾನ ಮಾಡೋದು ಮಾತ್ರ ಎಲ್ಲರೂ ಮಾಡ್ತಾರೆ, ಒಗೆಯೋದು ಮಾತ್ರ ನಾನೊಬ್ಬಳೇ ಒಗಿಬೇಕು. ಏನು ನ್ಯಾಯ ಗೈಸ್ ಇದು? ಏನು ನ್ಯಾಯ? ನ್ಯಾಯ ಎಲ್ಲಿದೆ? ಬರೀ ಅನ್ಯಾಯ ಆಗ್ತಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಏನು ಮಾಡೋದು? ಮುಚ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಐ ಲವ್ ಮೀ. ನನಗೆ ಇದನ್ನು ಇನ್ನೊಂದು ಸಲ ಹೇಳ್ತೀನಿ. ಆ್ಯಕ್ಚುಲಿ ಏನೋ ಹೇಳೋಕ್ಕೆ ಬಂದೆ, ನನ್ನ ಮಗ ಇದ್ದಾಗ ಹೇಳ್ತೀನಿ. ಪಾತ್ರೆ ಜೋಡಿಸ್ಬೇಕು. ಬನ್ನಿ ದೋಸೆ ಹಾಕೋಣ ಗೈಸ್. ದೋಸೆ ಹಿಟ್ಟು ಸ್ವಲ್ಪ ಇದೆ. ಆ್ಯಂಡ್ ನಿನ್ನೆ ಬೆಳಗ್ಗೆ ಚಪಾತಿ ಮಾಡಿದ್ದೆ ಅಲ್ಲ, ಚಪಾತಿ ಇದೆ. ಹಾಗೆ ನಿನ್ನೆ ಮಧ್ಯಾಹ್ನ ಫ್ರೈಡ್ ರೈಸ್ ಮಾಡಿದ್ದೆ ಅಲ್ಲ, ಅದೂ ಇದೆ. ಸೊ ದೋಸೆ ಸಾಕಾಗಲಿಲ್ಲ ಅಂದರೆ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ಅಂದ್ಬಿಟ್ಟು ಆ ಧೈರ್ಯದ ಮೇಲೆ ಇವತ್ತು ತಿಂಡಿ ದೋಸೆ ಮಾಡ್ತಾ ಇದ್ದೀನಿ. ಮೆಂತ್ಯ ದೋಸೆ ಗೈಸ್. ನೋಡಿ ಅಲ್ಲಿ ತೂತ ಇದೆ ಅಲ್ಲ. ಸೊ ಈ ರೀತಿ ಇದ್ದರೆ ದೋಸೆ ಬ್ಯಾಟರ್ ಚೆನ್ನಾಗಿದೆ ಅಂತ ಅರ್ಥ. ಸಖತ್ತಾಗಿ ಬಂದಿದೆ ಅಲ್ಲ, ನೋಡ್ತಾ ಇದ್ದೀರಿ ಅಲ್ಲ. ಇದು ತುಂಬ ತೆಳುವುಗೂದ್ರೆ ಅಂಟ್ಕೊಂಡ್ಬಿಡುತ್ತೆ ಗೈಸ್. ಅದಕ್ಕೇ ಸ್ವಲ್ಪ ಪ್ಲಫಿ ಥರ ಹಾಕಿದ್ದೀನಿ. ಆ್ಯಂಡ್ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ದೋಸೆ. ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ತುಂಬ ಕಷ್ಟ ಏನಲ್ಲ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಅಂಗಡಿಗೆ ಹೋಗ್ತಾ ಇದ್ದೀನಿ ಗೈಸ್. ನೆನೆ ಹಾಲು ತರೋದು ಮರ್ತೋಗಿರಲಿಲ್ಲ. ಆಮೇಲೆ ತರೋಣ ಅಂದ್ಕೊಂಡೆ, ಆಮೇಲೆ ಟೌನ್ಗೆ ಹೋಗಲಿಲ್ಲ. ಹಾಗಾಗಿ ಸೊ ಇವಾಗ ಟೀ ಮಾಡೋಕ್ಕೆ ಹಾಲು ಬೇಕು ಅಲ್ಲ. ಸೊ ಹಾಲಿಲ್ಲ, ಹಾಗಾಗಿ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ಚಿಂಟು ಪಾಪ ಲೇಟ್ ಆಗುತ್ತೇನೋ ಎದ್ದೊಳೋದು ಅಂದ್ಕೊಂಡು ನನಗೆ ಕಾಫಿ ಮಾಡಿಕೊಂಡೆ. ಅಷ್ಟರಲ್ಲಿ ಚಿಂಟು ಬಂದ. ಚಿಂಟು ಗೈಸ್, ಇನ್ನೂ ಯಾವುದು ತಿಂಡಿ ಆಗಿಲ್ಲ. ಸೊ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕಾಫಿ ಕುಡಿದು ಬಿಡೋಣ ಅಷ್ಟರಲ್ಲಿ. ಬನ್ನಿ, ಬಿಸಿ ಬಿಸಿ ಕಾಫಿ, ಸ್ಟ್ರಾಂಗ್ ಕಾಫಿ. ಚಿಂಟು ಅವ್ರ ಪಾಪ ಎದ್ದು ಬಂದಿದ್ದಾನೆ. ಸೊ ಬನ್ನಿ ಅವನಿಗೆ ನೀರು ಕೊಟ್ಬಿಟ್ಟು ತಿಂಡಿ ಸಹ ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಇವತ್ತು ಚಿಂಟು ಅವ್ರ ಅಜ್ಜಿ ಗೋಧಿ ಪಾಯಸ ಮಾಡಿದ್ದಾರೆ. ಸೊ ಮಗಂಗೆ ಕೊಟ್ಟರು. ಆ್ಯಂಡ್ ಹಾಗೆ ಚಿಂಟುಗೂ ಸಹ ಕೊಟ್ಟಿದ್ದಾರೆ. ಚಿಂಟು ಆ್ಯಕ್ಚುಲಿ ಇವೆಲ್ಲ ತಿನ್ನಲ್ಲ, ಬಟ್ ಅವರು ಕೊಟ್ಟಿದ್ದಾರೆ ತಿನ್ನು ಅಂತ. ಅದು ನನಗೂ ಸಹ ಆಗತ್ತೆ. ಇಬ್ಬರಿಗೆ ಸೇರಿ ಒಂದು ಬಟ್ಲಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನಾವು ಅಲ್ಲಿ ಕೈ ಹಾಕೋಕ್ಕೆ ಹೋಗೋ ಹಾಗಿಲ್ಲ ಗೈಸ್, ಅದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಚಿಂಟಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಚಿಂಟಿಗೆ ಅಮ್ಮನ ಕೈಲಿ ಕೈತೊ ತಿನ್ನಿಸ್ಕೊಂಡ್ರೆ ಇಷ್ಟ. ಸ್ವಲ್ಪ ಜಾಸ್ತಿನೇ ತಿಂತಾನೆ ರೆಗ್ಯುಲರ್ ಆಗಿಂದ. ಹಾಗಾಗಿ ನಾನು ಸಹ ಬೇಜಾರು ಮಾಡ್ಕೊಳ್ಳಲ್ಲ. ನೀನು ಏನಾದರೂ ಮಾಡ್ಕೊ, ಚೆನ್ನಾಗಿ ಊಟ ತಿಂಡಿ ಮಾಡು ಅಂದ್ಬಿಟ್ಟು ನಾನು ಮುದ್ದಾಗಿ ಅವನಿಗೆ ತಿನ್ನಿಸ್ಕೊಡ್ತೀನಿ. ಅವನ ಪಾಡಿಗೆ ಅವನು ಮೊಬೈಲ್ ನೋಡಿಕೊಂಡು ಆಟ ಆಡಿಕೊಂಡು ಕೂತಿರ್ತಾನೆ. ಗೈಸ್, ಇವತ್ತು ಚಿಂಟುಗೆ ಏನದು ಉಪ್ಸಾರು ಮಾಡೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಬೇಳೆ ಮತ್ತು ಮೆಣಸಿನ್ಕಾಯಿನ ಬೇಯಕ್ಕೆ ಇಟ್ಟಿದ್ದೀನಿ. ನಾನು ಟೀ ಕುಡಿತಾ ಇದ್ದೀನಿ. ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊಂಡೆ. ಮೇಯ್ನಾಗಿ ನನಗೆ ತಿಂಡಿ ಕೆಲಸ ಆದರೆ ಫುಲ್ ಮನೆ ಕೆಲಸ ಆದಾಗೆ. ಎಲ್ಲರೂ ಚೆನ್ನಾಗಿ ತಿಂದರೆ ನಾನು ತಿಂದಂಗೆ ಅರ್ಥ. ಸೊ ಚಿಂಟುದು ಅವ್ರ ಪಪ್ಪಂದು ಎಲ್ಲ ತಿಂಡಿ ಆಯಿತು ಅಲ್ಲ. ಸೊ ನೆಮ್ಮದಿಯಾಗಿ ಕುತ್ಕೊಂಡು ಟೀ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಗೈಸ್, ಮಳೆ ಬರ್ತಾ ಇದೆ, ಬನ್ನಿ ಬಟ್ಟೆ ಎತ್ಕೊಳ್ಳೋಣ.
ಬರೀ ಇದೇ ಆಗೋಯ್ತು ಅಲ್ಲ. ಯಪ್ಪ ಬಿದ್ರೆ ಗೋವಿಂದ. ಬಟ್ಟೆ ಎತ್ಕೊಂಡು ಹೋಗಿ ಅಟ್ಟದ ಮೇಲೆ ಒಣಾಕಿ ಬಂದು ಚಿಂಟು ಜೊತೆ ಆರಾಮಾಗಿ ಕೂತಿದ್ದೆ. ಸೊ ಅಷ್ಟರಲ್ಲಿ ನನಗೆ ವಿಡಿಯೋ ಕಾಲ್ ಬಂತು. ಯಾರಪ್ಪ ಅಂತ ನೋಡಿದ್ರೆ ನಂದು ಸೋಷಿಯಲ್ ಮೀಡಿಯಾ ಫ್ರೆಂಡು. ಸೊ ಇವತ್ತೇ ಫಸ್ಟು ನಾನು ಅವರು ಮಾತಾಡ್ತಾ ಇರೋದು, ಲೈಕ್ ಹೀಗೆ ಫೇಸ್ ಟು ಫೇಸ್ 1-to-1. ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇದನ್ನ ಯಾಕೆ ನಾನು ಕ್ಯಾಪ್ಚರ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಆಲ್ ಆಫ್ ಎ ಸಡನ್ ಫ್ಲ್ಯಾಶ್ ಆಯ್ತಲ್ಲ ಅಂದ್ಬಿಟ್ಟು ಸ್ಕ್ರೀನ್ ಮಿರರಿಂಗ್ ಬರುತ್ತಲ್ಲ, ರೆಕಾರ್ಡಿಂಗ್ ಬರುತ್ತೆ. ಸೊ ಅದಕ್ಕೆ ಹೋಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅವರಿಗೆ ಇದು ಗೊತ್ತಿಲ್ಲ ಪಾಪ. ಮೇ ಬಿ ಈ ವ್ಲಾಗಲ್ಲಿ ಅವ್ರನ್ನ ನೋಡಿಕೊಂಡು ಅವರು ಸರ್ಪ್ರೈಸ್ ಆಗ್ತಾರೆ. ಆ್ಯಂಡ್ ನನಗೆ ಕಮೆಂಟ್ ಸಹ ಹಾಕ್ತಾರೆ. ಆ್ಯಂಡ್ ಆಲ್ಸೋ ನನಗೆ ಟೆಕ್ಸ್ಟ್ ಮಾಡ್ತಾರೆ, ಶ್ವೇನ ಏನು ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ನೋಡ್ತಾ ಇರಬೇಕಾದ್ರೆ ಅದು ಹಾಗೆ ಆಗುತ್ತೆ. ಆ್ಯಂಡ್ ನನ್ನ ಇವರ ಪರಿಚಯ ತುಂಬ ದಿನದ್ದೇನಲ್ಲ, ಆಲ್ಮೋಸ್ಟ್ ಈಗ 2-3 ಮಂತ್ಸಿಂದ ಅಂತ ಇರ್ಬೋದು. ಬಟ್ ಇದ್ದಿದ್ರಲ್ಲಿ ಚೆನ್ನಾಗಿ ಬಾಂಡಿಂಗ್ ಇದೆ. ಅವ್ರಿಗೂ ನಾನು ಅರ್ಥ ಆಗಿದ್ದೀನಿ, ನನಗೂ ಅವ್ರು ಅರ್ಥ ಆಗಿದ್ದಾರೆ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ನನ್ನ ಕಷ್ಟ ದುಃಖಗಳು ಎಲ್ಲ ಮೀನ್ಸ್ ನನಗೆ ಸ್ಪಂದಿಸ್ತಾರೆ ಅವರು. ಸೊ ಹಾಗಾಗಿ ನಮ್ಮಿಬ್ರದ್ದು ಏನದು ಬಾಂಡಿಂಗ್ ಚೆನ್ನಾಗಿದೆ. ಮುನ್ಸ್ಕೊಂಡಿಲ್ ಬಂತು ಮಗು ಮುನ್ಸ್ಕೊಬಿಡ್ತು. ನಮ್ಮ ಚಿಂಟು ನಾನು ಮಾತಾಡ್ಸಿಲ್ಲ ಅಂದರೆ ಹೋಗಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಬಿಡ್ತಾನೆ, ಮುನಿಸ್ಕೊಂಡು ಬಿಡ್ತಾನೆ. ಅದು ನೋಡೋಕ್ಕೆ ಚಂದ, ಅದು ಕ್ಯಾಪ್ಚರ್ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ಅವ್ನಿಗೆ ಗೊತ್ತಾಗೋಯ್ತು. ಗೈಸ್ ಈಗ ಟೈಮ್ ಬಂದು 11 ಗಂಟೆ 10 ಆ್ಯಕ್ಚುಲಿ ಅವ್ನು 11 ಗಂಟೆಗೆ ಅಮ್ಮ ಹೊಟ್ಟೆ ಹಸುವು ಅಂತೆ. ನೋಡಿ ಗೈಸ್, ನೆನ್ನೆನೂ ಸೇಮ್ ಟೈಮಿಂಗಿಗೆ ಅಮ್ಮ ಹೊಟ್ಟೆ ಹಸುವು ಅಂದ್ಬಿಟ್ಟು ಲೇಸ್ ತೊಗೊಂಡು ತಿಂದಿದ್ದ. ಅವನಿಗೆ ಏನು ಮಾಡ್ಕೊಬಂದಿದ್ದೀನಿ ತೋರಿಸು. ಸ್ವಲ್ಪ ಫ್ರೈಡ್ ರೈಸ್ ಇತ್ತಲ್ಲ ನಿನ್ನೆ ಸಂಜೆದ ಮಧ್ಯಾಹ್ನದ. ಸೊ ಬೆಳಗ್ಗೆ ನಾನು ತಿನ್ನಬೇಕಿತ್ತು, ನಂಗೆ ಗೊತ್ತು ನಮ್ಮ ಚಿಂಟು ತಿಂತಾನೆ ಅಂತ, ಅದಕ್ಕೆ ಅವನಿಗೆ ಅಂತ ಇಟ್ಟಿದ್ದೆ. ಸೊ ಇವಾಗ ಬಿಸಿ ಮಾಡ್ಕೊಬಂದು ಕೊಟ್ಟಿದ್ದೀನಿ. ಮತ್ತು ಇನ್ನೇನು ಕೊಡಲಿ ಗೈಸ್, ನನಗೆ ಅವ್ರ ಅಜ್ಜಿ ಏನೋ ಗೋಧಿ ಪಾಯಸ ಮಾಡಿದ್ರಲ್ಲ, ಸೊ ಅದೊಂದು ಸ್ವಲ್ಪ ಇತ್ತು. ಅದನ್ನು ತಿಂದು ಖಾಲಿ ಮಾಡಿಬಿಟ್ಟು ಪಾತ್ರೆ ಬೆಳಗಕ್ಕೆ ಹಾಕೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಇಬ್ರಿಗೂ ಇದು ಈಟಿಂಗ್ ಟೈಮ್, ಈಟ್ ಮಾಡೋಣ. ಮಗನಿಗೆ ಟೀಗೆ ಸಕ್ಕರೆ ಹಾಕಬೇಡ ಹಾಗೆ ಹೀಗೆ ಅಂತ ಹೇಳಕ್ಕೆ ಬರ್ತಾರೆ. ಅವ್ರು ನೋಡಿದ್ರೆ ದಿನ ಒಂದೊಂದು ಸ್ವೀಟ್ ಐಟಮ್ಸ್ ಮಾಡಿ ಕೊಡ್ತಾರೆ. ಚಿಂಟು ಸ್ಪೈಸಿ ಫುಡ್ ತಿಂತಾ ಇದ್ದಾನೆ. ಫುಲ್ ಖಾರ ಖಾರ ಇತ್ತು ಅದು ಅಲ್ಲಪ್ಪ. ನಾನು ಸ್ವೀಟ್ ತಿಂತಾ ಇದ್ದೀನಿ. ಏನು? ಐಸ್ ಕ್ರೀಮ್. ಮಧ್ಯಾಹ್ನ ಊಟಕ್ಕೆ ಏನಪ್ಪ ಅಂದರೆ ಅದು ಬೆಳಂಜಿದು ಪಲ್ಯ ಸುಕ್ಕ ಮಗನಿಗೋಸ್ಕರ ಮಾಡಿದ್ದಾರೆ. ಫ್ರೈ ಮಾಡಿದರು. ಸೊ ಅದನ್ನು ನಮಗೂ ಸಹ ಕೊಟ್ಟಿದ್ದಾರೆ ಅಷ್ಟೇ ಗೈಸ್. ಆಮೇಲೆ ನಾನು ಚಿಂಟುಗೋಸ್ಕರ ಎಗ್ನ ಬೇಯಿಸಿದ್ದೆ. ಸೊ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಎಲ್ಲ ಸ್ಪ್ರಿಂಕಲ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಊಟ ಮಾಡಬೇಕು ಗೈಸ್. ನಮ್ಮ ಚಿಂಟು ಫೇವ್ರೆಟ್ ಬಸ್ಸಾರು ಮಾಡ್ತಾ ಇದ್ದೀನಿ. ಬಸ್ಸಾರು ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ ಗೈಸ್. ಈಗ ಸಂಜೆ ಈಗ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಬಸ್ಸಾರು ಮಾಡಿ ಇಟ್ಬಿಟ್ಟು ಚಿಂಟುಗೆ ಸ್ವಲ್ಪ ಸ್ನ್ಯಾಕ್ಸ್ನ ಬಿಸಿ ಮಾಡಿಕೊಡ್ತೀನಿ. ಬನ್ನಿ ತೊಗೊಬರೋಣ ಗೈಸ್. ನಿನ್ನೆ ಚಿಂಟೂರ ಪಪ್ಪ ಪಿಜ್ಜಾ ತಂದಿದ್ದ. ಸೊ ಅದನ್ನು ಈಗ ಹೀಟ್ ಮಾಡಬೇಕು. ನಮ್ಮನೆ ಅವನ್ ಇಲ್ಲ. ಸೊ ಹಾಗಾಗಿ ಇಡ್ಲಿ ತಪ್ಪಲಿಲಿ ಬಿಸಿ ಮಾಡುವಂಥ ಅಚ್ಚು ಐಡಿಯಾ ಹೇಳ್ಕೊಟ್ಲು. ಸೊ ಹಾಗಾಗಿ ಇಡ್ಲಿ ತಪ್ಪಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡೋಣ. ನೋಡೋಣ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಅಲ್ಲ. ಬನ್ನಿ ಗೈಸ್. ಚಿಂಟು ಟೈಮ್ ನೋಡು ಎಷ್ಟು? 5:39 5:40 ಅನ್ಕೋ.
ಒಂದು 6 ಮಿನಿಟ್ಸ್ 6 minutes, ಅಷ್ಟೇ. 15 seconds. ಹ್ಞೂ ಉಪ್ಸಾರೆ ನಾಳೆನೂ ಊಟ ಮಾಡ್ಬೋದು. ಗೈಸ್, ಒಂದು ಕಡೆ ಕಾಫಿ ಆಗ್ತಾ ಇದೆ, ಇನ್ನೊಂದು ಕಡೆ ಸಾರು ರೆಡಿ ಆಗ್ತಾ ಇದೆ. ಮತ್ತೊಂದು ಕಡೆ ಪಿಜ್ಜಾ ರೆಡಿ ಆಗಿದೆ. ಸಿ ಪಿಜ್ಜಾ ತಿಂತೀಯಮ್ಮ? ಬಿಸಿ ಬಿಸಿ. ಅಪ್ಪ ಸ್ಪೂನೇ ಬೇಕು ಅನ್ಸುತ್ತೆ. ಅದೇನದು ಮೀಟ್ ಬಾಲ್ಸಾ? ಕೈಮಾ ಬಾಲ್ಸಾ? ಹಾಂ. ಅಡುಗೆ ಮನೇಲಿ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಮತ್ತೆ ಪಿಜ್ಜಾ ತಣ್ಣಗಾಗ್ಬಿಟ್ಟಿತ್ತು. ಎಷ್ಟು ಬಿಸಿ ಇದ್ದಿದ್ದು ಪಿಜ್ಜಾ ತಣ್ಣಗಾಗ್ಬಿಟ್ಟಿತ್ತು. ಸೊ ನಿಮಗೆಲ್ಲ ಗೊತ್ತು ನನಗೆ ಬಿಸಿ ಬಿಸಿ ಇರಬೇಕು ಅಂತ. ಸೊ ಹಾಗಾಗಿ ನನಗೇನು ಇಷ್ಟ ಆಗಲಿಲ್ಲ. ಬಟ್ ಸ್ಟಿಲ್ ನನ್ನ ಮಗನ ಕೈಲಿ ಅಷ್ಟೊಂದು ತಿನ್ನೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಒಂದು ಪೀಸ್ ತಿಂದು ಹೆಲ್ಪ್ ಮಾಡಿದ್ದೀನಿ. ಅದು ಸಹ ಹೊಟ್ಟೆ ಲೋಡ್ ಆಗೋಯ್ತು. ಮುಖ ಉಕ್ಕೆ ಎಲ್ಲ ಫುಲ್ ಹಾಕ್ಕೊಂಡು ಹೊರ್ದಂಗೆ ಆಗೋಯ್ತು ಗೈಸ್. ಕಷ್ಟಪಟ್ಟು ತಿಂದು ಮುಗಿಸ್ತಾ ಗೈಸ್. ಅಂಥದ್ರಲ್ಲೂ ಇದು ನೋಡಿ ಬಿಟ್ಟಿದ್ದಾನೆ. ಇದು ಶೀ ಕಬಾಬ್ ಅಂತ ಬರುತ್ತಲ್ಲ, ಸೊ ಅದು ಆ್ಯಕ್ಚುಲಿ ಇದರಲ್ಲಿ ಇರ್ಬೇಕಲ್ಲ. ಹಾಂ, ಇನ್ನೇನು ಮಟನ್ದಾಗ ಕೊಡ್ತಾರೆ. ಮಟನ್ದಾಗಿದ್ರೆ ಚೆನ್ನಾಗಿರೋದು. ಚಿಕನ್ ಶೀ ಕಬಾಬ್ ಮುಸ್ಲಿಂ ಹೋಟೆಲಲ್ಲಿ ಚೆನ್ನಾಗಿ ಮಾಡ್ತಾರೆ. ಇದು ಬಿಟ್ಟಾಕಿದ್ದಾನೆ, ಬೇಡವಂತೆ. ಕೈ ತೊಳ್ಕೊ, ನಡಿ ಮೇಲೆ ಆಫ್ ಮಾಡಿ. ರೆಡಿ. ಹೇ ಸಿರಿ, ಟೈಮ್ ಆಯಿತು ಗೈಸ್. ಇದೊಂದು ಲಾಸ್ಟ್ ತಿಂದ್ಬಿಡ್ತೀನಿ, ಹೊಟ್ಟೆ ಲೋಡ್ ಆಗಿದೆ. ನನಗಾಗಿಲ್ಲಪ್ಪ ಸರ್. ನನಗೀಗ ನಂದು ಐಸ್ ಕ್ರೀಮ್ ತಿನ್ಕೊಳಕ್ ಮನಸ್ಸಿತ್ತು. ನನಗೆ ಈಗ ಬೇಡ. ಸಾರು ಖಾರ ಇದೆ, ಹೆವಿ ಖಾರ ಇದೆ. ಅಕ್ಕದ ಪಾಸ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಸೊ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನೋಡಿದ್ರಿ ಅಲ್ಲ, ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಹಾಗೆ ನಮ್ಮ ಏನದು ಪಿಜ್ಜಾ ಹಟ್ಟಿನ ಪಿಜ್ಜಾ, ಕೀಮಾ ಪಿಜ್ಜಾ ಹೇಗಿತ್ತು ನೋಡೋಕ್ಕೆ. ತಿನ್ನೋಕ್ಕಂತೂ ಇಷ್ಟ ಆಗಲಿಲ್ಲ ಗೈಸ್, ಚೆನ್ನಾಗಿರಲಿಲ್ಲ. ಏನೋ ದುಡ್ಡು ಕೊಟ್ಟಿದ್ದಾರಲ್ಲ, ತಂದಿದ್ದಾರಲ್ಲ ಅಂದ್ಬಿಟ್ಟು ತಿನ್ನಬೇಕು ಅಷ್ಟೇ. ಐ ಡಿಂಟ್ ಲೈಕ್. ಸೊ ನಮಗೆ ಡಾಮಿನೋಸ್ ಪಿಜ್ಜಾನೇ ಚಂದ, ಇದಂತೂ ಇಷ್ಟ ಆಗಲಿಲ್ಲ. ಸೊ ಬಾಯ್ ಬಾಯ್ ಗೈಸ್. ಲೈಕ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.